ಆಗಿರ್ತಕ್ಕಂಥದ್ದು. ಅದರಿಂದ ನಾನು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಹೇಳಬೇಕು ಅಂದರೆ 1 ಗಂಟೆ 2 ಗಂಟೆ ಮಾತನಾಡಬೇಕಾಗ್ತದೆ. ಆದರೆ ಒಂದು ನಿಮಗೆ ಹೇಳ್ತೀನಿ, ಈ ಸರ್ಕಾರ ಇವತ್ತು ಹೋಗ್ತಾ ಇರತಕ್ಕಂಥ ಮಾರ್ಗ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ. ಇವತ್ತು ಕೇವಲ ಮತ ಪಡೀಲಿಕ್ಕೆ ನಿಮ್ಮ ದುಡ್ಡನ್ನು ನಿಮಗೆ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ದುಡ್ಡನ್ನೇ ಜೊತೆಗೆ ನಿಮ್ಮನ್ನು ಸಾಲಗಾರನೂ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತೆರಿಗೆ ರೂಪದಲ್ಲಿ ಇವತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಏನಿದೆ ಅದರ ರೇಟನ್ನು ಇವತ್ತು 5 ಪಟ್ಟು ಏರಿಕೆ ಮಾಡಿದ್ದಾರೆ. 100 ರೂಪಾಯಿ ಇದ್ದಿದ್ದಕ್ಕೆ 500 ರೂಪಾಯಿ ಕಟ್ಟಬೇಕು ನೀವು. ಈ ತೆರಿಗೆ ಏನು ಹಾಕಿದ್ದಾರೆ, ಗೈಡ್ಲೈನ್ ವ್ಯಾನ್ ಅಂತಕ್ಕಂಥದ್ದು ಏನಿದೆ ವ್ಯಾಲ್ಯೂನ ಅದು ಇವತ್ತು ದುಪ್ಪಟ್ಟುಗೊಳಿಸಿದ್ದಾರೆ. ಅದರ ಜೊತೆಗೆ ನಿಮಗೆ ನಮ್ಮ ಅಕ್ಕಂದರಿಗೆ ತಾಯಂದ್ರಿಗೆ ಕೇಳ್ತೀನಿ, ಈಗ ನಿಮ್ಗೆ 2,000 ರೂಪಾಯಿ ಕೊಡ್ತೀವಿ ಅಂತಾರೆ ನಿಮ್ಮ ಕುಟುಂಬದಲ್ಲಿ. ಈಗಿನ ಕಾಲದಲ್ಲಂತೂ, ಈಗ ಹಿಂದೆ ಒಂದು ಕಾಲದಲ್ಲಿ ನಾವು ಸಣ್ಣ ಹುಡುಗರಿದ್ದಾಗ ರಾತ್ರಿ 10 ಗಂಟೆ ಮೇಲೆ ಊರಲ್ಲಿ ಜನ ಮಲಗದ ಮೇಲೆ ಎಲ್ಲರೂ ಏನಾದ್ರೂ ಕುಡ್ತಾ ಒಂದು ಚಟ ಇದ್ದರೆ ಮಲಗದ ಮೇಲೆ ಊರಿಗೆ ಬರೋರು. ಈಗ ಹೆಂಗಾಗಿದೆ ಅಂದರೆ ಬೆಳಗ್ಗೆ ಕಾಫಿ ಟೀ ಬದಲು ಪ್ರತಿ ಊರೊಳಗೆ ಇವತ್ತು ನಾವು ಮದ್ಯಪಾನ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರವೇ ನಿಮಗೆ ಉತ್ತೇಜನ ಕೊಡ್ತಾಯಿದ್ದೀವಿ. ಅದರಿಂದ ಇವತ್ತು ಅದಕ್ಕೆ ತೆರಿಗೆ ಏನು ಹಾಕ್ತಾ ಇದ್ದಾರಲ್ಲ ನಿಮ್ಮ ಮೇಲೆ, ನಿಮಗೆ ಕೂಡ 2,000ಕ್ಕೆ 4,000 ರೂಪಾಯಿ ನೀವು ಕೊಡಬೇಕು ತಿಂಗಳಿಗೆ. ಆ ಪರಿಸ್ಥಿತಿ ನಿಮ್ಮನ್ನು ದುಡಿದ್ದಾರೆ. ಇದೆಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ನಿಮ್ಮ ಬದುಕನ್ನು, ಈ ರಾಜ್ಯದ ಅಭಿವೃದ್ಧಿಯನ್ನು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಮುಂದಾಲೋಚನೆ ಇರತಕ್ಕಂಥ ವ್ಯಕ್ತಿಗಳಿಗೆ ನೀವು ಆಶೀರ್ವಾದ ಮಾಡಬೇಕು. ಒಂದಾಗಿರ್ತಕ್ಕಂಥದ್ದು. ಅದರಿಂದ ನಾನು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಹೇಳಬೇಕು ಅಂದರೆ 1 ಗಂಟೆ 2 ಗಂಟೆ ಮಾತನಾಡಬೇಕಾಗ್ತದೆ. ಆದರೆ ಒಂದು ನಿಮಗೆ ಹೇಳ್ತೀನಿ, ಈ ಸರ್ಕಾರ ಇವತ್ತು ಹೋಗ್ತಾ ಇರತಕ್ಕಂಥ ಮಾರ್ಗ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ. ಇವತ್ತು ಕೇವಲ ಮತ ಪಡೀಲಿಕ್ಕೆ ನಿಮ್ಮ ದುಡ್ಡನ್ನು ನಿಮಗೆ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ದುಡ್ಡನ್ನೇ ಜೊತೆಗೆ ನಿಮ್ಮನ್ನು ಸಾಲಗಾರನೂ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತೆರಿಗೆ ರೂಪದಲ್ಲಿ ಇವತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಏನಿದೆ ಅದರ ರೇಟನ್ನು ಇವತ್ತು 5 ಪಟ್ಟು ಏರಿಕೆ ಮಾಡಿದ್ದಾರೆ. 100 ರೂಪಾಯಿ ಇದ್ದಿದ್ದಕ್ಕೆ 500 ರೂಪಾಯಿ ಕಟ್ಟಬೇಕು ನೀವು. ಈ ತೆರಿಗೆ ಏನು ಹಾಕಿದ್ದಾರೆ, ಗೈಡ್ಲೈನ್ ವ್ಯಾನ್ ಅಂತಕ್ಕಂಥದ್ದು ಏನಿದೆ ವ್ಯಾಲ್ಯೂನ ಅದು ಇವತ್ತು ದುಪ್ಪಟ್ಟುಗೊಳಿಸಿದ್ದಾರೆ. ಅದರ ಜೊತೆಗೆ ನಿಮಗೆ ನಮ್ಮ ಅಕ್ಕಂದರಿಗೆ ತಾಯಂದ್ರಿಗೆ ಕೇಳ್ತೀನಿ, ಈಗ ನಿಮ್ಗೆ 2,000 ರೂಪಾಯಿ ಕೊಡ್ತೀವಿ ಅಂತಾರೆ ನಿಮ್ಮ ಕುಟುಂಬದಲ್ಲಿ. ಈಗಿನ ಕಾಲದಲ್ಲಂತೂ, ಈಗ ಹಿಂದೆ ಒಂದು ಕಾಲದಲ್ಲಿ ನಾವು ಸಣ್ಣ ಹುಡುಗರಿದ್ದಾಗ ರಾತ್ರಿ 10 ಗಂಟೆ ಮೇಲೆ ಊರಲ್ಲಿ ಜನ ಮಲಗದ ಮೇಲೆ ಎಲ್ಲರೂ ಏನಾದ್ರೂ ಕುಡ್ತಾ ಒಂದು ಚಟ ಇದ್ದರೆ ಮಲಗದ ಮೇಲೆ ಊರಿಗೆ ಬರೋರು. ಈಗ ಹೆಂಗಾಗಿದೆ ಅಂದರೆ ಬೆಳಗ್ಗೆ ಕಾಫಿ ಟೀ ಬದಲು ಪ್ರತಿ ಊರೊಳಗೆ ಇವತ್ತು ನಾವು ಮದ್ಯಪಾನ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರವೇ ನಿಮಗೆ ಉತ್ತೇಜನ ಕೊಡ್ತಾಯಿದ್ದೀವಿ. ಅದರಿಂದ ಇವತ್ತು ಅದಕ್ಕೆ ತೆರಿಗೆ ಏನು ಹಾಕ್ತಾ ಇದ್ದಾರಲ್ಲ ನಿಮ್ಮ ಮೇಲೆ, ನಿಮಗೆ ಕೂಡ 2,000ಕ್ಕೆ 4,000 ರೂಪಾಯಿ ನೀವು ಕೊಡಬೇಕು ತಿಂಗಳಿಗೆ. ಆ ಪರಿಸ್ಥಿತಿ ನಿಮ್ಮನ್ನು ದುಡಿದ್ದಾರೆ. ಇದೆಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ನಿಮ್ಮ ಬದುಕನ್ನು, ಈ ರಾಜ್ಯದ ಅಭಿವೃದ್ಧಿಯನ್ನು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಮುಂದಾಲೋಚನೆ ಇರತಕ್ಕಂಥ ವ್ಯಕ್ತಿಗಳಿಗೆ ನೀವು ಆಶೀರ್ವಾದ ಮಾಡಬೇಕು. ಒಂದು